ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಜುಕೆ ಕನ್ನಡ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಕಂಪ್ಯೂಟರ್ ಸೈನ್ಸ್ ಇನ್ ಡಿಪ್ಲೊಮೊ ಈ ಕೋರ್ಸ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡಿ, ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ, ಯಾವ ರೀತಿ ಕೋರ್ಸ್ ಇರುತ್ತೆ, ಅದಾದಮೇಲೆ ಹೈಯರ್ ಸ್ಟಡೀಸ್ ಆಪ್ಷನ್ ಏನಿರುತ್ತೆ, ಅಕಸ್ಮಾತ್ ಏನಾದರೂ ಡಿಪ್ಲೊಮೊ ಆದಮೇಲೆ ಜಾಬ್ ಮಾಡ್ತೀವಿ ಅಂದರೆ ಜಾಬ್ ಆಪರ್ಚುನಿಟಿ ಏನೆಲ್ಲ ಇರುತ್ತೆ, ಯಾವ ಕಂಪ್ನೀಸಲ್ಲಿ ಕೆಲಸ ಮಾಡ್ಬೋದು, ಎಷ್ಟು ಸ್ಯಾಲ್ರಿ ಬರುತ್ತೆ ಆವ್ರೇಜ್ ಆಗಿ, ಈ ಎಲ್ಲ ಡೀಟೇಲ್ಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಡಿಪ್ಲೊಮೊ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಯಾವ ಸಬ್ಜೆಕ್ಟು ಯಾವ ಸೆಮ್ಮಲ್ಲಿ ಇರುತ್ತೆ, ಫಸ್ಟ್ ಇಯರಲ್ಲಿ ಹೇಗಿರುತ್ತೆ, ಸೆಕೆಂಡ್ ಇಯರಲ್ಲಿ ಹೇಗಿರುತ್ತೆ, ಜಾಬ್ ಆಪರ್ಚುನಿಟಿ ಏನಿದೆ ಅದಷ್ಟನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿದ್ಯಾರ್ಥಿಗಳು SSLC ಮುಗಿಸಿದ ನಂತರ ಕಂಪ್ಯೂಟರ್ ಸೈನ್ಸ್ನ ಡಿಪ್ಲೊಮೊನ ಮಾಡಬೇಕು ಅಂತ ಹೇಳಿ ಅನ್ಕೋತಿದ್ದೀನ, ನಿಮಗೋಸ್ಕರ ಈ ವಿಡಿಯೋ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮರೀದೆ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳು SSLCದು ಇವಾಗ ತಾನೇ ರಿಸಲ್ಟ್ ಬಂದಿದೆ, ಯಾವ ಕೋರ್ಸನ್ನು ತೊಗೊಳ್ಳೋದು, ಯಾವ ಕೋರ್ಸ್ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳಿ ಯೋಚನೆ ಮಾಡ್ತಿರ್ತೀರ ಅಲ್ವಾ. ನಿಮಗೇನಾದ್ರೂ ಕಂಪ್ಯೂಟರ್ ಸೈನ್ಸು ಡಿಪ್ಲೊಮೊದಲ್ಲಿ ತೊಗೊಂಡು ಮಾಡಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ದರೆ ಈ ಡೀಟೇಲ್ಸ್ನ ನೀವು ನಿಮಗೆ ಉಪಯೋಗ ಆಗ್ಬೋದು, ನಿಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಡಿಪ್ಲೊಮೊ ಕೋರ್ಸ್ ಅಂತ ಅಂದರೆ ಇದು 3 ಇಯರ್ಸ್ ಪಾಲಿಟೆಕ್ನಿಕ್ ಕೋರ್ಸ್ ಆಗಿರುತ್ತೆ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಯಾವುದೇ ಕೋರ್ಸ್ ತೊಗೊಂಡು ಡಿಪ್ಲೊಮೊದಲ್ಲಿ ನೀವು SSLC ಮುಗಿಸಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ 3 ಇಯರ್ಸ್ ಮಾಡಲೇಬೇಕಾಗತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ಆಗಿರೋದ್ರಿಂದ ಯೂಶ್ವಲಿ ನೀವು ಏನು ಕಲಿತೀರಾ ಅಂದರೆ ಪ್ರೋಗ್ರಾಮಿಂಗೇ ಇರುತ್ತೆ. ಅದೇ ಅಲ್ವಾ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿದ್ರೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಕಲಿತೀರಾ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರುತ್ತೆ, ಕಂಪ್ಯೂಟರ್ದು ಹಾರ್ಡ್ವೇರ್ ಯಾವ ರೀತಿ ಇರುತ್ತೆ, ನೆಟ್ವರ್ಕಿಂಗ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕಮ್ಯುನಿಕೇಷನ್ ಆಗುತ್ತೆ ಅಂತ ಹೇಳಿ ತಿಳ್ಕೊತೀರಾ. ಅದಲ್ಲದೆ ಡಿಪ್ಲೊಮೊ ಅನ್ನೋದು ಒಂದು ಪ್ರಾಕ್ಟಿಕಲ್ಲು ಸ್ಕಿಲ್ನ ಡೆವಲಪ್ ಮಾಡೋದ್ರಿಂದ ವೆಬ್ ಮತ್ತು ಆ್ಯಪ್ ಡೆವಲಪ್ಮೆಂಟು ಇರುತ್ತೆ. ಅದಾದಮೇಲೆ ನಿಮಗೆ ಇಂಟರ್ನ್ಶಿಪ್ ಇರುತ್ತೆ, ಪ್ರಾಕ್ಟಿಕಲ್ ಲ್ಯಾಬ್ಸ್ ಇರುತ್ತೆ. ಸೊ ಇದೆಲ್ಲ ನಿಮಗೆ ಡಿಪ್ಲೊಮೊದಲ್ಲಿ ಸಿಗ್ತಾ ಆಗುತ್ತೆ. ಸೊ ಇದಿಷ್ಟು ಡಿಪ್ಲೊಮೊ ಕೋರ್ಸ್ ಅಂದ್ರೇನು, ಅದರಲ್ಲೂ ಕಂಪ್ಯೂಟರ್ ಸೈನ್ಸಲ್ಲಿ ಬೇಸಿಕ್ಕಾಗಿ ಏನು ಕಲಿತೀರಾ ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಎಲಿಜಿಬಿಲಿಟಿ ನೋಡೋಣ ಬನ್ನಿ. ಸೊ ಅಫ್ಕೋರ್ಸ್ ನಾನು ಆಲ್ರೆಡಿ ಹೇಳಿದೆ, ಡಿಪ್ಲೊಮೊ ಕೋರ್ಸ್ನ ಯೂಶ್ವಲಿ SSLC ಆದಮೇಲೆ ವಿದ್ಯಾರ್ಥಿಗಳು ಚೂಸ್ ಮಾಡ್ತಾರೆ ಅಂತ ಹೇಳಿ. ಸೊ ಮಿನಿಮಮ್ ಆಗಿ ನೀವು SSLCಯನ್ನು ಪಾಸ್ ಮಾಡಿರಬೇಕು, ಅಟ್ಲೀಸ್ಟ್ 30-50% ಆದರೂ ನೀವು ಸ್ಕೋರ್ ಮಾಡಿರಬೇಕು. ಸೊ ಈ ಪರ್ಸೆಂಟೇಜ್ ಏನಿದೆ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರು ಎಷ್ಟು ಕಟ್ ಆಫನ್ನು ಇಡ್ತಾರೆ ಅದ್ರ ಮೇಲೆ ನಿಮಗೆ ಸೀಟ್ ಸಿಗ್ತಾ ಹೋಗ್ತಾ ಇರುತ್ತೆ. ಅದಲ್ಲದೆ ನೀವೇನಾದರೂ ಡಿಪ್ಲೊಮೊದಲ್ಲಿ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ, ಆದರೆ ಮೆರಿಟ್ ಬೇಸಿಸ್ ಮೇಲೆ ಸೀಟನ್ನು ಕೊಡ್ತಾ ಹೋಗ್ತಾರೆ. ಗವರ್ನಮೆಂಟ್ ಕಾಲೇಜಸ್ಸು ಇರುತ್ತೆ, ಪ್ರೈವೇಟ್ ಕಾಲೇಜಸ್ಸು ಇರುತ್ತೆ. ಇನ್ನು ಆಲ್ರೆಡಿ ನಾನು ಹೇಳ್ದೆ ಅಲ್ವಾ, ಕೋರ್ಸ್ ಡ್ಯೂರೇಷನ್ ಬಂದುಬಿಟ್ಟು 3 ಇಯರ್ಸ್ ಇರುತ್ತೆ. 3 ಇಯರ್ಸ್ ಅಂತ ಹೇಳಿದ್ರೆ 6 ಸೆಮಿಸ್ಟರು. ಡಿಪ್ಲೊಮೊ ಅನ್ನೋ ಕೋರ್ಸ್ ಏನಿರುತ್ತೆ ಅದು ಇಯರ್ಲಿ ಎಕ್ಸಾಮಿನೇಷನ್ ಇರೋದಿಲ್ಲ, ಸೆಮ್ ವೈಸಲ್ಲಿರುತ್ತೆ. ಸೊ ಪ್ರತಿ ವರ್ಷ ನಿಮಗೆ 2 ಸೆಮ್ ಇರುತ್ತೆ. ಸೊ ಟೋಟಲ್ಲು 6 ಸೆಮಿಸ್ಟರ್ ಇರುತ್ತೆ. ಅದಲ್ಲದೆ ಏನಾದರೂ ವಿದ್ಯಾರ್ಥಿಗಳು SSLC ಆದಮೇಲೆ ITIಯನ್ನು ಮಾಡಿಬಿಟ್ಟು ಏನಾದರೂ ಡಿಪ್ಲೊಮೊಗೆ ಬರ್ತಾ ಇದ್ದರೆ ಅವ್ರಿಗೆ ಲ್ಯಾಟ್ರಲ್ ಎಂಟ್ರಿ ಇರುತ್ತೆ, ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಎಂಟ್ರಿ ಸಿಗುತ್ತೆ. ಸೊ ಇದೊಂದು ITI ಮಾಡಿದರೆ ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಬಂದು ಜಾಯ್ನ್ ಆಗ್ಬೋದು. ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮಾತ್ರ ಅವ್ರಿಗಿರುತ್ತೆ. ಸೊ SSLC ಆಗಿದ್ರೆ 3 ಇಯರ್ಸು, ITI ಮಾಡಿ ಬಂದರೆ 2 ಇಯರ್ಸ್ ಇರುತ್ತೆ. ಸೊ ಸೇಮ್ ಸೆಮ್ ವೈಸನ್ನೇ ಸಹ ಅವ್ರಿಗೂ ಇರುತ್ತೆ. ಇನ್ನು ಡೀಟೇಲ್ ಆಗಿ ಸಬ್ಜೆಕ್ಟು ಯಾವ ಇಯರಲ್ಲಿ ಏನು ಬೇಸಿಕ್ಸ್ ಇರುತ್ತೆ, ಕೋರ್ಸ್ ಸ್ಕಿಲ್ಸು ಯಾವ ಸೆಮ್ಮಲ್ಲಿ ಬರುತ್ತೆ, ಇದನ್ನೆಲ್ಲ ನೋಡೋಣ ಬನ್ನಿ. ಇನ್ನು ನೀವು ಫಸ್ಟ್ ಇಯರ್ ಡಿಪ್ಲೊಮೊನ ನೋಡಿದ್ರೆ ಯೂಶ್ವಲಿ ನೀವು ಇಲ್ಲಿ ಬೇಸಿಕ್ ಸಬ್ಜೆಕ್ಟನ್ನು ಕಲಿತಾ ಹೋಗ್ತೀರಾ. ಸೊ ಬೇಸಿಕ್ ಸಬ್ಜೆಕ್ಟಲ್ಲಿ ಯಾವುದಿರುತ್ತೆ, ಯೂಶ್ವಲ್ ಆಗಿ ಎಲ್ಲ ಕಾಲೇಜಲ್ಲಿ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಕಂಪ್ಯೂಟರ್ ಫಂಡಮೆಂಟಲ್ಸ್, ಪ್ರೋಗ್ರಾಮಿಂಗ್ ಇನ್ ಸಿ ಪ್ರೋಗ್ರಾಮಿಂಗ್ನ ಕಲಿತಾ ಇರ್ತೀರಾ, ಮ್ಯಾಥಮೆಟಿಕ್ಸ್ ಮತ್ತು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಇದಿಷ್ಟೂ ಸಹ ಫಸ್ಟ್ ಇಯರಲ್ಲಿ ನಿಮಗೆ ಬೇಸಿಕ್ ಕೋರ್ಸ್ ಆಗಿರುತ್ತೆ. ಇನ್ನು ಸೆಕೆಂಡ್ ಇಯರ್ಗೆ ಬಂದಾಗ ಕೋರ್ ಸ್ಕಿಲ್ಸ್ ಇರುತ್ತೆ. ಸೊ ಕಂಪ್ಯೂಟರ್ ಸೈನ್ಸ್ ಆಗಿರೋದ್ರಿಂದ ನಿಮ್ಮ ಕಂಪ್ಯೂಟರ್ದು ಡೇಟಾ ಸ್ಟ್ರಕ್ಚರು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಏನಿರುತ್ತೆ ಅದ್ರ ಬಗ್ಗೆ ನೀವು ಡೀಪಾಗಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಸಬ್ಜೆಕ್ಟ್ಗಳನ್ನ ನೋಡೋದಾದರೆ ಡೇಟಾ ಸ್ಟ್ರಕ್ಚರ್ ಮತ್ತು C++, ಜಾವಾ ಪ್ರೋಗ್ರಾಮಿಂಗ್ನ ಕಲಿತೀರಾ. DBMS ಅಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ಡೇಟಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಈ DBMS ಮತ್ತು ಡೇಟಾ ಸ್ಟ್ರಕ್ಚರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಆಪರೇಟಿಂಗ್ ಸಿಸ್ಟಮು ಮತ್ತು ಕಂಪ್ಯೂಟರ್ ನೆಟ್ವರ್ಕ್ಸ್, ಇದು ಸೆಕೆಂಡ್ ಇಯರಲ್ಲಿ ಇರುವಂತಹ ಕೋರ್ಸಸ್ಗಳು. ಇದೆಲ್ಲ ನಿಮಗೆ ಕೋರ್ ಸ್ಕಿಲ್ಸ್ ಅಂತ ಹೇಳಿ ಕರಿತೀವಿ. ಏನು ಕಲಿತೀರಾ ನಿಮಗೆ ಫ್ಯೂಚರಲ್ಲಿ ತುಂಬ ಯೂಸ್ ಆಗ್ತಾ ಹೋಗುತ್ತೆ.
ಇನ್ನು ಥರ್ಡ್ ಇಯರಲ್ಲಿ ನೋಡೋದಾದರೆ ನಿಮಗೆ ತುಂಬ ಅಡ್ವಾನ್ಸ್ಡ್ ಕೋರ್ಸಸ್ ಇರುತ್ತೆ ಮತ್ತು ಪ್ರಾಕ್ಟಿಕಲ್ ಆಗಿ ನೀವು ಕಲಿತಾ ಹೋಗ್ತೀರಾ. ವೆಬ್ ಡೆವಲಪ್ಮೆಂಟ್ ಆಗಿರ್ಬೋದು. ವೆಬ್ ಡೆವಲಪ್ಮೆಂಟ್ ಅಂದರೆ ಯೂಶ್ವಲಿ HTML CSS ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡಿರ್ತಾರೆ. ಅದಲ್ಲದೆ ಸಾಫ್ಟ್ವೇರ್ ಇಂಜಿನಿಯರ್ ಬಗ್ಗೆ ಕಲಿತಾ ಹೋಗ್ತೀರಾ. ಮತ್ತು ಪೈಥಾನ್ ಪ್ರೋಗ್ರಾಮಿಂಗ್ ಇರುತ್ತೆ, ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಇರುತ್ತೆ. ಅದಲ್ಲದೆ ಥರ್ಡ್ ಇಯರಲ್ಲಿ ನೀವು ಒಂದು ಪ್ರಾಜೆಕ್ಟನ್ನು ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅದಲ್ಲದೆ ಇಂಟರ್ನ್ಶಿಪ್ಪು ಸಹ ಇರುತ್ತೆ. ಇದಿಷ್ಟು ಕೋರ್ಸಸ್ ಬಗ್ಗೆ ಮಾಹಿತಿ, ಅಂದರೆ ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಕಂಪ್ಯೂಟರ್ ಸೈನ್ಸಲ್ಲಿ, ಅದರದ್ದು ಡೀಟೇಲ್ಸು, ಏನು ಕೋರ್ಸಸ್ ನೀವು ಇಲ್ಲಿ ಕಲಿತೀರಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಫ್ಯೂಚರಲ್ಲಿ ನೀವು ಇನ್ ಕೇಸ್ ನೀವು ಜಾಬ್ ಮಾಡ್ತೀವಿ ಅಂದ್ರೂ ಇಲ್ಲಿ ಏನು ಸ್ಕಿಲ್ಸ್ ತೊಗೊಂಡು ಹೋಗಿರ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ಹೈಯರ್ ಸ್ಟಡೀಸ್ ಮಾಡ್ತೀರಾ ಅಂತ ಹೇಳಿದ್ರು ಸಹ ಏನು ಕಲ್ತಿರ್ತೀರಾ ಡಿಪ್ಲೊಮಾದಲ್ಲಿ ಅದರಲ್ಲಿ ಹೈಯರ್ ವರ್ಷನು ನಿಮಗೆ ಇಂಜಿನಿಯರಿಂಗಲ್ಲಿ ಸಿಗ್ತಾ ಆಗುತ್ತೆ. ಸೊ ಯೂಶ್ವಲ್ ಆಗಿ ನೀವು ಏನು ಕಲಿತೀರಾ ಅಂದರೆ ಕೋಡಿಂಗ್ನ ಕಲಿತೀರಾ ಡಿಪ್ಲೊಮಾದಲ್ಲಿ, ಮತ್ತು ವೆಬ್ಸೈಟ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಕಲಿತೀರಾ. ಆ್ಯಪ್ ಡೆವಲಪ್ಮೆಂಟ್ದು ಬೇಸಿಕ್ಸ್ ಸಿಗುತ್ತೆ. ಅದಾದಮೇಲೆ ನೆಟ್ವರ್ಕಿಂಗು ಸಬ್ಜೆಕ್ಟ್ಸ್ ಇರೋದ್ರಿಂದ ಅದರದ್ದು ಬೇಸಿಕ್ಸ್ನ ನೀವು ತಿಳ್ಕೊಳ್ತೀರಾ. ಓವರಾಲು ಒಂದು ಪ್ರೋಗ್ರಾಮಿಂಗಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ನ ಯಾವ ರೀತಿ ನೀವು ಅಪ್ರೋಚ್ ಮಾಡಬೇಕು ಅನ್ನೋದು ಸ್ಕಿಲ್ಲು ನಿಮಗೆ ಬೆಳೀತಾ ಹೋಗುತ್ತೆ. ಇನ್ನು ಈ ಕೋರ್ಸ್ದು ಫೀಸ್ ಸ್ಟ್ರಕ್ಚರ್ನ ನೋಡೋದಾದರೆ ನೀವೇನಾದರೂ ಗೌರ್ನಮೆಂಟ್ ಕಾಲೇಜಸ್ನ ಚೂಸ್ ಮಾಡ್ತಿದ್ದೀರಾ ಅಂದರೆ ಮೇ ಬಿ ಒಂದು 10,000 to 20,000 ನಿಮಗೆ ಫೀಸ್ ಆಗ್ಬೋದು. ಇಲ್ಲ ಇನ್ ಕೇಸ್ ಪ್ರೈವೇಟ್ ಕಾಲೇಜಸ್ ಆದರೆ 30,000-40,000ಇಂದ 1,00,000ವರೆಗೂ ಸಹ ನಿಮಗೆ ಫೀಸ್ ಸ್ಟ್ರಕ್ಚರ್ ಇರ್ತಾ ಹೋಗುತ್ತೆ. ಇನ್ನು ಇದು ಡಿಪ್ಲೊಮಾ ಕೋರ್ಸ್ನ ನೀವು ಮುಗಿಸಿದ್ದೀರಾ, ಅದಾದಮೇಲೆ ಜಾಬ್ ಮಾಡಬೇಕು ಅಂತ ಹೇಳಿ ನೀವು ಅನ್ಕೋತಾ ಇದ್ರೆ ಏನು ಜಾಬ್ ಆಪರ್ಚುನಿಟಿ ಇರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ನಿಮಗೆ IT ಜಾಬ್ಸ್ನ ನೋಡೋಣ. ಸಾಫ್ಟ್ವೇರ್ ಡೆವಲಪರ್, ಜೂನಿಯರ್ ಸಾಫ್ಟ್ವೇರ್ ಡೆವಲಪರ್ ಆಗಿ ಸಿಗುತ್ತೆ, ವೆಬ್ ಡೆವಲಪರ್ ಆಗಿ ಸಿಗುತ್ತೆ, ಆ್ಯಪ್ ಡೆವಲಪರು, ಇಲ್ಲ ಡೇಟಾ ಎಂಟ್ರಿ, ಇಲ್ಲ IT ಸಪೋರ್ಟಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ರೋಲ್ ನೋಡ್ತಾ ಇದ್ರೇ ಗೊತ್ತಾಗ್ಬೋದು ಆ ಸ್ಕಿಲ್ಸ್ ಯಾವುದಿರುತ್ತೆ, ನೀವು ಡಿಪ್ಲೊಮಾದಲ್ಲಿ ಏನನ್ನು ಸ್ಟಡಿ ಮಾಡಿರ್ತೀರಾ ಅಂತ ಹೇಳಿಬಿಟ್ಟು. ಸೊ IT ಜಾಬ್ಸ್ನ ನೋಡಿದ್ವು ಅಲ್ವಾ. ಅದೇ ರೀತಿ ಟೆಕ್ನಿಕಲ್ ಜಾಬ್ಸು ಸಹ ಇರುತ್ತೆ. ನೆಟ್ವರ್ಕ್ ಟೆಕ್ನಿಷಿಯನ್ಸ್ ಇರುತ್ತೆ, ಹಾರ್ಡ್ವೇರ್ ಇಂಜಿನಿಯರ್ ಇರುತ್ತೆ, ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಇರುತ್ತೆ. ಸೊ ಇದೆಲ್ಲ ಜಾಬ್ಸು ಡಿಪ್ಲೊಮೊ ಬೇಸಿಸ್ ಮೇಲೆ ನಿಮಗೆ ಸಿಗುತ್ತೆ. ಇನ್ನು ಈ ಥರ ಜಾಬ್ಸು ಯಾವ ಕಂಪ್ನಿಲಿ ಸಿಗುತ್ತೆ ಅಂತ ಹೇಳಿ ನೋಡೋದಾದರೆ ಸೊ ಒನ್ ಆಫ್ ದಿ ಟಾಪ್ ರೆಕ್ರೂಟರ್ಸ್ ಅಂತಲೇ ಹೇಳ್ಬೋದು. ನೀವು ಆಲ್ರೆಡಿ ಈ ರೀತಿ ಕಂಪ್ನಿಗಳ ಹೆಸರನ್ನ ಕೇಳಿರ್ಬೋದು. ಇನ್ಫೋಸಿಸ್, ವಿಪ್ರೋ, TCS, HCL ಟೆಕ್ನಾಲಜೀಸ್. ಸೊ ಇದೆಲ್ಲ ಸ್ವಲ್ಪ ಹೈಲಿ ಪಾಪ್ಯುಲೇಟೆಡ್ ಕಂಪ್ನೀಸು. ಇದರಲ್ಲಿ ಡಿಪ್ಲೊಮೊ ಮಾಡಿ ಬಂದಂಥವ್ರಿಗೂ ಸಹ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಇದಲ್ದೇ ನೀವು ಸ್ಕಿಲ್ಸ್ ಏನು ಪಡ್ಕೊಂಡಿರ್ತೀರ ಡಿಪ್ಲೊಮೊದಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ನೀವೇನಾದರೂ ಫ್ರೀಲ್ಯಾನ್ಸಿಂಗ್ನ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಸಹ ಮಾಡ್ಬೋದು. ಈಗ ಸ್ಯಾಲ್ರಿ ಬಗ್ಗೆ ನೋಡೋಣ ಬನ್ನಿ. ಅಫ್ಕೋರ್ಸ್ ಜಾಬ್ ಮಾಡೋದೊಂದಾದರೆ ನಾವು ಜಾಬ್ ಮಾಡ್ತಿರೋದು ಸ್ಯಾಲ್ರಿಗೋಸ್ಕರ ಅಲ್ವಾ. ಇನ್ನು ಸ್ಯಾಲ್ರಿ ಸ್ಟ್ರಕ್ಚರ್ನ ನೋಡೋದಾದರೆ ನಿಮಗೆ ಜಾಯ್ನ್ ಆದಾಗ ಫ್ರೆಷರ್ಸ್ ಆಗಿರೋದ್ರಿಂದ ಮೇ ಬಿ 10,000 to 30,000ವರೆಗೂ ಸಹ ಸಿಗ್ಬೋದು. ಅದು ಯಾವುದಪ್ಪ ಅಂತ ಹೇಳಿದ್ರೆ ಡಿಪ್ಲೊಮೊ ಬೇಸಿಸಿಂದ ಬರೋದಾಗಿದ್ದರಿಂದ. ಅದಾದಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಇದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಅದಾದಮೇಲೆ ಫ್ರೀಲ್ಯಾನ್ಸಿಂಗ್ ವರ್ಕ್ ಏನಾದರೂ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಸ್ಕಿಲ್ಸ್ ಏನಿರುತ್ತೆ, ನೀವು ಏನು ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ ಆ ವರ್ಕ್ ಮೇಲೆ ನೀವು ನಿಮ್ಮ ಫ್ರೀಲ್ಯಾನ್ಸಿಂಗ್ ವರ್ಕ್ಗೆ ನೀವು ಚಾರ್ಜನ್ನು ಮಾಡ್ಬೋದು. ಇನ್ನು ಹೈಯರ್ ಸ್ಟಡೀಸ್ನ ನೋಡೋದಾದರೆ ನಿಮಗೆ BE ಇಲ್ಲ BTechಗೆ ಅಡ್ಮಿಷನ್ ಸಿಗುತ್ತೆ. ಡಿಪ್ಲೊಮೊ CET ಇರುತ್ತೆ, ಅದನ್ನು ಬರೆದು ನಿಮಗೆ ಇಂಜಿನಿಯರಿಂಗ್ ಆಪ್ಷನ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಏನಪ್ಪ ಡಿಪ್ಲೊಮೊ ಮಾಡಿದ್ರೆ ಅಡ್ವಾಂಟೇಜು ಅಂದರೆ ಇಂಜಿನಿಯರಿಂಗಲ್ಲಿ ಡೈರೆಕ್ಟು ಸೆಕೆಂಡ್ ಇಯರ್ಗೆ ಎಂಟ್ರಿ ಸಿಗುತ್ತೆ. ಆಲ್ರೆಡಿ ಬೇಸಿಕ್ ಎಲ್ಲ ಡಿಪ್ಲೊಮೊದಲ್ಲಿ ಕಲ್ತಿರ್ತೀರಾ. ಸೊ ಡೈರೆಕ್ಟಾಗಿ ಸೆಕೆಂಡ್ ಇಯರ್ ಲ್ಯಾಟ್ರಲ್ ಎಂಟ್ರಿ ಸಿಗುತ್ತೆ. ನಿಮಗೆ ಇಂಜಿನಿಯರಿಂಗ್ ಎಲ್ಲ 4 ಇಯರ್ಸ್ ಇರೋ ಕೋರ್ಸ್ ಬಂದು 3 ಇಯರ್ಸ್ಗೆ ಆಗುತ್ತೆ. ಸೊ ಡೈರೆಕ್ಟಾಗಿ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇಲ್ಲ AI ಮೆಷಿನ್ ಲರ್ನಿಂಗ್ ಆಗಿರ್ಬೋದು, ಡೇಟಾ ಸೈನ್ಸ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಈ ರೀತಿ ಆದಂತಹ ಕೋರ್ಸನ್ನು ನೀವು ಮಾಡ್ತಾ ಹೋಗ್ಬೋದು. ಸೊ ಓವರಾಲ್ ಸ್ಕೋಪ್ ನೋಡೋದಾದರೆ ಡಿಪ್ಲೊಮಾದಲ್ಲಿ ನೋಡೋದಾದರೆ ಸೊ ಬೇಸಿಕ್ ವೆಬ್ ಡೆವಲಪ್ಮೆಂಟ್ ಆಗಿರ್ಬೋದು, ಇಲ್ಲ IT ರಿಲೇಟೆಡ್ ಸ್ಕಿಲ್ಸ್ನ ನೀವು ಗಳಿಸ್ತಾ ಹೋಗ್ತೀರಾ. IT ಇಂಡಸ್ಟ್ರಿ ರ್ಯಾಪಿಡಾಗಿ ಎಷ್ಟು ಡೆವಲಪ್ ಆಗ್ತಿದೆ ಅಂತ ಹೇಳಿ ನೀವೇ ನೋಡ್ತಿದ್ದೀರಾ ಅಲ್ವಾ. ನಿಮಗೆ ಸ್ಕಿಲ್ಸ್ ಇದ್ದರೆ ಅಫ್ಕೋರ್ಸ್ ಡಿಮ್ಯಾಂಡ್ ಇದ್ದೇ ಇರುತ್ತೆ, ನೀವು ಚೆನ್ನಾಗಿ ಅರ್ನ್ ಮಾಡ್ಬೋದು. ಅದೇ ರೀತಿ ಹೈಯರ್ ಸ್ಟಡೀಸ್ನೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿಲ್ಸ್ ಏನಾದರೂ ತುಂಬಾ ಚೆನ್ನಾಗಿದ್ದರೆ ನಿಮಗೆ ಫ್ಯೂಚರ್ ಗ್ರೋತು ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೀಲ್ಯಾನ್ಸಿಂಗ್ ಆಪರ್ಚುನಿಟಿನೂ ಸಹ ಇರುತ್ತೆ ಕಂಪ್ಯೂಟರ್ ಸೈನ್ಸಲ್ಲಿ. ಏಕೆಂದರೆ ನಿಮಗೆ ಕಂಪ್ಯೂಟರ್ ರಿಲೇಟೆಡ್ ಏನೆಲ್ಲ ಸ್ಕಿಲ್ ಕಲ್ತಿರ್ತೀರ ಆ ಸ್ಕಿಲ್ಸ್ನ ಇಟ್ಕೊಂಡು ನೀವು ಫ್ರೀಲ್ಯಾನ್ಸಿಂಗ್ನ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಸರ್ವಿಸ್ಗೆ ನೀವು ಚಾರ್ಜ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಡೀಟೇಲ್ಸು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಬಗ್ಗೆ ಡಿಪ್ಲೊಮಾದಲ್ಲಿ ನೀವೇನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದಂತಹ ಇನ್ಫಾರ್ಮೇಷನ್ ಏನಿದೆ ಅದು ನಿಮಗೆ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಅನಿಸಿರುತ್ತೆ, ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಸಿಕ್ಕಿರುತ್ತೆ ನಿಮಗೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮರಿದೆ ಎಜುಕಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.